ಹಾಯ್ ನಮಸ್ಕಾರ ರೀ ಎಲ್ರಿಗೂ. ನಾನು ಇವತ್ತು ಕಟ್ಟಿನ ಸಾರು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದ್ರೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು. ನೋಡಿರಿ, ಕೊಬ್ಬರಿ ಈ ಥರ ಹೆರ್ಸ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ಯಾಕಂದರೆ ಕುಟ್ಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಈಗ ಹುರ್ಕೋತೀನಿ. ಹುರಿದ್ರೆ ಟೇಸ್ಟ್ ಬರುತ್ತೆ. ಹಾಗೆ ನಾವು ಉಳ್ಳಾಗಡ್ಡಿಯನ್ನು ಹೀಗೆ ಹುರ್ಕೋತಾ ಇದ್ದೀನಿ. ಮೊದಲು ಉಳ್ಳಾಗಡ್ಡಿ ಒಲೆಯಲ್ಲಿ ಹಾಕೋತಾ ಇದ್ದರು. ಒಲೆಯಲ್ಲಿ ಹಾಕ್ಕೊಂಡು ಆಮೇಲೆ ಕಪ್ಪು ಭಾಗ ತೆಗೆದು ಆಮೇಲೆ ಅದನ್ನು ಕುಟ್ಕೋತಾ ಇದ್ರು. ನಾನು ಒಲೆ ಇಲ್ಲ ಅಂತ ಹೀಗೆ ಹುರಿದ ಕಿಶಿಂದ ಕುಟ್ಕೋತಾ ಇದ್ದೀನಿ. ನೋಡಿರಿ, ಈಗ ಈ ಥರ ಕಲ್ಬುರ್ಗಿ ಕಲ್ನಲ್ಲಿ ಎಲ್ಲ ನಾವು ಕುಟ್ಕೋತೀವಿ. ಮಿಕ್ಸರ್ನಲ್ಲಿ ಹಾಕಲ್ಲ, ಟೇಸ್ಟ್ ಬರೋಂಗಿಲ್ಲ ಅಂತ ಈ ರೀತಿ. ಆಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ ಸಾಸಿವೆ ಆಮೇಲೆ ಜೀರಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆನಂತರ ಎಣ್ಣೆ ಕಾದ ನಂತರ ಹಾಕ್ತೀವಲ್ಲ, ಆಮೇಲೆ ಬೆಳ್ಳುಳ್ಳಿನೂ ನಾವು ಅದರಲ್ಲಿ ಕುಟ್ಕೋಬಾರ್ದು, ಅದನ್ನು ಸಪ್ರೇಟ್ ಕುಟ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ನಾವು ಕುಟ್ಟಿರ್ತೀವಲ್ಲ ಆ ಮಸಾಲೆಯನ್ನು ಎಲ್ಲ ಇದರಲ್ಲಿ ಹಾಕಿ ಸೇರಿಸ್ಕೊಂಡು ಚೆನ್ನಾಗಿ ಅಲುಗಾಡಿಸ್ಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋದು. ಆಮೇಲೆ ಇದರಲ್ಲೇ ಖಾರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅಲುಗಾಡಿಸ್ಕೋಬೇಕು. ಈ ರೀತಿ ಅಲುಗಾಡಿಸ್ಕೋಬೇಕು. ಈಗ ನೋಡಿರಿ, ನಾನು ಇದೇ ರೀತಿ ಕೆಂಪು ಮೆಣಸಿನ ಪುಡಿ ಅಂದರೆ ಖಾರ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಆಮೇಲೆ ಬೇಳೆ ತೆಗೆದು ನೀರು ಇರುತ್ತಲ್ಲ, ಬೇಳೆ ಕುದಿಸಿದ ನೀರು, ಇದೆಲ್ಲ ನಾವು ಚೆನ್ನಾಗಿ ಅಲುಗಾಡಿಸಿದ ನಂತರ ಬೇಳೆ ಕುದಿಸಿದ ನೀರನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಹಾಗೆ ಇದರಲ್ಲಿ ಸ್ವಲ್ಪ ಹುರ್ನನ್ನು ಆ್ಯಡ್ ಮಾಡ್ಕೋಬೇಕು. ಈ ಕಟ್ಟಿನ ಸಾರು ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಖಾರ ಆಗಿದ್ರೇ ಕಟ್ಟಿನ ಸಾರು ಅನಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ನಾನಂತೂ ಕಟ್ಟಿನ ಸಾರು ಮಾಡ್ತೀನಿ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಾಮೆಂಟ್ನಲ್ಲಿ ತಿಳಿಸ್ಬೋದು. ಈ ಕಟ್ಟಿನ ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್